ನಮಸ್ಕಾರ ವೀಕ್ಷಕರೇ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಾಗಿ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಮತ್ತು ಬಹುಮುಖ್ಯ ಯೋಜನೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ. ವೃದ್ಧಾಪ್ಯ ಜೀವನಕ್ಕೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಪಿಂಚಣಿ ಯೋಜನೆ. ಮನೆಗೆಲಸದವರು, ಬೀದಿ ವ್ಯಾಪಾರಿಗಳು, ಆಟೋ ಮತ್ತು ಟ್ಯಾಕ್ಸಿ ಚಾಲಕರು, ಕೃಷಿ ಮತ್ತು ನಿರ್ಮಾಣ ಕಾರ್ಮಿಕರು ಹಾಗೂ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸ ಮಾಡುವವರು, ಪ್ರತಿದಿನ ದುಡಿದು ಬದುಕು ಕಟ್ಟಿಕೊಳ್ಳುವ ಈ ವರ್ಗಕ್ಕೆ ಈ ಯೋಜನೆ ಪ್ರಯೋಜನ ಸಿಗುತ್ತದೆ. ಯೋಜನೆಯ ಮುಖ್ಯ ಪ್ರಯೋಜನೆ: ಫಲಾನುಭವಿ 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು 3,000 ರೂಪಾಯಿಯ ಪಿಂಚಣಿ ಲಭ್ಯವಾಗುತ್ತದೆ. ಈ ಪಿಂಚಣಿ ಪೂರ್ಣ ಜೀವನಾವಧಿಯವರೆಗೆ ನೀಡಲಾಗುತ್ತದೆ. ಸರ್ಕಾರದ ಕೊಡುಗೆ 50-50 ಅನುಪಾತದಲ್ಲಿ. ಈ ಯೋಜನೆ ಸಹಯೋಗ ಪಿಂಚಣಿ ಮಾದರಿ, ಅಂದರೆ ಫಲಾನುಭವಿ ತಿಂಗಳಿಗೆ ಎಷ್ಟು ಪಾವತಿಸಿದರೂ ಅಷ್ಟೇ ಮೊತ್ತವನ್ನು ಕೇಂದ್ರ ಸರ್ಕಾರವು ಸೇರಿಸಿ ಜಮಾ ಮಾಡುತ್ತದೆ. ಪ್ರವೇಶದ ವಯಸ್ಸಿಗೆ ಅನುಗುಣವಾಗಿ ಮಾಸಿಕ ಪಾವತಿ ಮೊತ್ತ 55 ರೂಪಾಯಿಂದ 200 ರೂಪಾಯಿವರೆಗೆ ಮಾತ್ರ. ಉದಾಹರಣೆಗೆ, 18 ವರ್ಷ ವಯಸ್ಸಿನ ವ್ಯಕ್ತಿಯು ತಿಂಗಳಿಗೆ 55 ರೂಪಾಯಿಯಷ್ಟೇ ಪಾವತಿಸಿದರೆ ಸಾಕು. ಕುಟುಂಬಕ್ಕೆ ಭದ್ರತೆ: ಪಿಂಚಣಿ ಹೊಂದಿರುವ ವ್ಯಕ್ತಿಯ ಮರಣದ ನಂತರ ಅವರ ಪತ್ನಿ ಅಥವಾ ಪತಿಗೆ 50% ಪ್ರಮಾಣದ ಕುಟುಂಬ ಪಿಂಚಣಿ ಲಭ್ಯ, ಅಂದರೆ ತಿಂಗಳಿಗೆ 1,500 ರೂಪಾಯಿ. ಇದು ಕುಟುಂಬವನ್ನು ಆರ್ಥಿಕ ಹಿಂಜರಿತದಿಂದ ರಕ್ಷಿಸುವ ಮುಖ್ಯ ಯೋಜನೆ. ನೋಂದಣಿ ಮಾಡುವ ವಿಧಾನ: ನೋಂದಣಿ ಯಾವುದೇ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ, ಸಿಎಸಿಗಳಲ್ಲಿ ಮಾಡಿಸಬಹುದು. ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಉಳಿತಾಯ ಅಥವಾ ಜನಧನ್ ಬ್ಯಾಂಕ್ ಖಾತೆ, ಬ್ಯಾಂಕ್ ಐಎಫ್ಎಸ್ಸಿ ಕೋಡ್, ಮೊಬೈಲ್ ಸಂಖ್ಯೆ. ಒಮ್ಮೆ ನೋಂದಣಿ ಮಾಡಿದ ನಂತರ ಪಿಂಚಣಿ ಕಂತು ಸ್ವಯಂ ಬ್ಯಾಂಕ್ ಖಾತೆಯಿಂದ ಕಡಿತ ಆಗುತ್ತದೆ. ವೀಕ್ಷಕರೇ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಈ ಯೋಜನೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಚಿಂತಾರಹಿತ ಬದುಕಿಗೆ ಪ್ರಮುಖ ನೆರವು. ಅರ್ಹರಾದವರು ಈ ಯೋಜನೆಯ ಪ್ರಯೋಜನವನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಇಂತಹ ಸರ್ಕಾರದ ಯೋಜನೆಗಳ ನಿಖರ ಮತ್ತು ಸ್ಪಷ್ಟ ಮಾಹಿತಿಗಾಗಿ ನ್ಯೂಸ್4 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.